ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನೋಡಿ ನಮ್ಮ ಮನೇಲಿ ಫುಲ್ಲು ಡೀಪ್ ಕ್ಲೀನಿಂಗ್ ಇವತ್ತು. ಯಾಕೆ ಅಂತ ಅಂದರೆ ನಮ್ಮದು ನೆಕ್ಸ್ಟ್ ಮಂತ್ ದೊಡ್ಡಮ್ಮನ ಹಬ್ಬ ಅಂತ ಮಾಡ್ತಾರೆ ಇಲ್ಲಿ ನಮ್ಮೂರಲ್ಲಿ. ಅದಕ್ಕೋಸ್ಕರ ಅಮ್ಮ ಇವಾಗಲೇ ಎಲ್ಲ ಫುಲ್ಲು ಒಂದು ವಾರ ಬೇಕಾಗುತ್ತೆ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಒಂದೊಂದಾಗಿ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಮನೆ ಇವಾಗ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಏನು ನೋಡಿ ಗೈಸ್, ಅಡುಗೆ ರೂಮೆಲ್ಲ ಅಲ್ಲೆಲ್ಲ ಮೇಲೆ ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ರು ಬೆಳಿಗ್ಗೆನೆ. ಇದೆಲ್ಲ ದುಂಬು ಧೂಳೆಲ್ಲ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿದ್ದಾರೆ. ಇವಾಗ ಸಜ್ಜ ಎಲ್ಲ ಇನ್ನು ಪಾತ್ರೆ ಎಲ್ಲ ನೀರು ಬಿಟ್ಟಿದ್ರಲ್ಲಿ ಇವತ್ತು ಬೆಳಿಗ್ಗೆ ಇದಿಷ್ಟು ಮೇಲ್ಗಡೆದು ಒಂದು ಸ್ವಲ್ಪ ತೊಳ್ಕೊಂಡ್ವಿ, ಇನ್ನೆಲ್ಲ ಅಲ್ಲಿ ಆಚೆ ಒಣಗಾಕಿದ್ದೀವಿ. ಇನ್ನು ಕೆಳಗಡೆ ಎಲ್ಲ ಏನು ಮಾಡಿಲ್ಲ. ನೋಡಿ ಹೆಂಗಿದೆ ಅಂತ ಎಲ್ಲ ಇವಾಗ ಫುಲ್ಲು ಕ್ಲೀನಿಂಗ್ ಇವಾಗ ಹಬ್ಬಕ್ಕೆ ಅಂತ ನೋಡಿ ಹೆಂಗಿದೆ. ಇವಾಗ ಇನ್ನು ಅಟ್ಟದ ಮೇಲೆ ಕ್ಲೀನ್ ಮಾಡಬೇಕು. ನೋಡಿ ಧೂಳೆಲ್ಲ ಹೆಂಗಿದೆ, ಅಟ್ಟ ಎಲ್ಲ ಹತ್ತಿ ಅಪ್ಪ ಕ್ಲೀನ್ ಮಾಡಿಕೊಡ್ತಾರೆ. ಆಮೇಲೆ ಅಮ್ಮ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಾರೆ. ನೋಡಿ ಫುಲ್ಲು ಹೆಂಗಿದೆ ಅಂತ, ಎಲ್ಲ ಫುಲ್ಲು ಕಚ್ಚ ಕಚ್ಚ. ಇಲ್ಲಿ ನೋಡಿ ಗೈಸ್, ಎಷ್ಟು ಎಂತ ಇದು ಬಲೆ ದುಂಬು. ಇಲ್ಲಿ ನೋಡಿ ಗೈಸ್, ಹಿಂಗೇನು ಇದೇ ಥರ ಫುಲ್ ಅಲ್ಲೆಲ್ಲ ಫುಲ್ ಇದೆ. ನಮ್ಮ ಎಷ್ಟು ತಿಂಗಳಾಯ್ತಮ್ಮ ಅಟ್ಟ? 1 ವರ್ಷ ಆಯ್ತಾ? ಬಾಣ್ತಿಲಿ 7 ತಿಂಗಳಾಯ್ತು ಗೈಸ್. ನಮ್ಮಮ್ಮ ಇಷ್ಟೊತ್ತಿಗಾಗಲೇ 1 ರೌಂಡು 2 ರೌಂಡು ಮೇಲೆ ಹತ್ತಿ ಕ್ಲೀನ್ ಮಾಡ್ತಾಯಿದ್ರು. ಪಾಪು ಇತ್ತಲ್ಲ, ಎಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡಿರಲಿಲ್ಲ. ಇವಾಗ ಮಾಡ್ತಾ ಇದ್ದಾರೆ. ಪಾಪುನ ಆಚೆ ಎತ್ಕೊಂಡು ಹೋಗ್ಬೋದಲ್ವ, ಸ್ವಲ್ಪ ಕೂರಿಸ್ಕೊಳ್ಬೋದು ಆಚೆ ಹೋಗಿ ಕ್ಲೀನ್ ಮಾಡುವಾಗ ಅಂತ ಹೇಳಿ. ನೋಡಿ ಗೈಸ್, ಇನ್ನೂ ಇಷ್ಟು ಪಾತ್ರೆಗಳು ತೊಳಿಬೇಕು. ಹಾಗೆಯೇ ಬೆಳಿಗ್ಗೆ ನೀರು ಬಿಟ್ಟಿದ್ರಲ್ಲ, ಆವಾಗಲೇ ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟಿದ್ದೆ. ಅದನ್ನ ಇವಾಗ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲೆ ಇಟ್ಟಿದ್ದೀನಿ. ಅಂದರೆ ಬಿಸಿಲಿಗೆಲ್ಲ ಒಣಗಾಕಿದ್ದೀನಿ ಇಲ್ಲೇ. ನೋಡಿ ಗೈಸ್, ಇವಾಗ ಅಪ್ಪ ಹತ್ತುತ್ತಾ ಇದ್ದಾರೆ. ಹೋಗಿ ಎಲ್ಲ ಕ್ಲೀನ್ ಮಾಡ್ತಾರೆ ಮೇಲೆ. ನಮ್ಮಮ್ಮನಿಗೇನೋ ಇದನ್ನೂ ವಿಡಿಯೋ ಮಾಡಬೇಕಾ ಅಂತ ಹೇಳ್ಬಿಟ್ಟು ಈಗ ನಾವು ಸೀದಾ ಕೊಟ್ಟಿಗೆ ಹತ್ರ ಹೋಗ್ತೀವಿ. ಯಾಕಂದರೆ ಇಲ್ಲಿ ಪಾಪುಗೆ ಧೂಳೆಲ್ಲ ಬೀಳುತ್ತಲ್ವ, ಅದಕ್ಕೋಸ್ಕರ ಅಲ್ಲಿ ಕೂತ್ಕೊಳ್ತೀವಿ ಹೋಗಿ. ಇಲ್ಲೆಲ್ಲ ಮತ್ತೇನು ವಿಡಿಯೋ ಮಾಡೋಕ್ಕಾಗಲ್ಲ. ಓಕೆ ಗೈಸ್, ನೀವು ಹತ್ತೀರಾ? ಅಮ್ಮ ಇವೊಂದೊಂದು ಚಡ್ಡಿ ಕೊಡಿ ಹಂಗೇನೆ. ಬೇಡ ಬೇಡ, ಅಲ್ಲೇ ಕೂತ್ಕೊಂತೀವಿ ಚೇರ್ ಮೇಲೆ. ಬೇಡ ಬೇಡ, ಮೊದಲೇ ಚಿಕ್ಕ ಮಲ್ಲಿಗೆ ಯಾವುದು ಅದು ಹಾಸ್ಕೊಂಡು ಕೆಳಗೆ ಕೂತ್ಕೊತೀನಿ ಅಂದ್ರೆ ನೋಡ್ತೀನಿ, ಏನಾರು ಬೇಕು ಅಂದ್ರೆ ತಗೊಬಿಡ್ತೀನಿ. ಇದು ಗೊಂಬೆನ ಅದ್ರ ಕೆಳಗೆ ಇಟ್ಬಿಡಮ್ಮ, ಎಲ್ಲ ಸುಮ್ಮನೆ ಧೂಳು ಬಿಡ್ತವೆ. ಸಂದಿಲ್ ಉದುರುತ್ತೆ ಅಮ್ಮ. ಕರೆಕ್ಟ್ ತೊಳಿತೀರಾ? ತೊಳಿಬೇಕು. ಸರಿ, ನಮ್ಮ ಅಲ್ಲಿ ಕೂತ್ಕೊಂತೀವಿ. ಇಲ್ಲಾದರೆ ಕರೀರಿ ಅಮ್ಮ. ಗೈಸ್, ಆಮೇಲೆ ತೋರಿಸ್ತೀನಿ ಎಷ್ಟು ಧೂಳು ಬಿದ್ದಿರುತ್ತೆ ಇಲ್ಲಿ ಅಂತ ಅಂದರೆ, ಆಯಿತಾ? ಬಾ ಮನೆ ಹೋಗೋಣ ನಾವು. ಧೋನಿ ಕೂತ್ಕೋ ಸುಮ್ಮನೆ. ಯಾರದ ಮಗ ಹೆಂಗೆ ನೋಡ್ತೀನಿ? ಧೋನಿ ಕೋಲ್ ತರ್ತೀನಿ ಇವಾಗ. ಏನು ನೋಡಿ ಗೈಸ್, ಬಂದ್ವಿ ಗಂತು ಕೊಟ್ಟಿಗೆ ಹತ್ರ. ಇವಾಗ ಇಲ್ಲೇ ಕೂತ್ಕೊಳ್ತೀವಿ ಅಲ್ಲಿ ಕ್ಲೀನ್ ಆಗೋವರೆಗೂ. ಆಮೇಲೆ ಹೋಗ್ತೀವಿ ಮನೆ ಹತ್ರ. ಯಾಕೆಂದ್ರೆ ಅಲ್ಲೆಲ್ಲ ಧೂಳೆಲ್ಲ ಬೀಳುತ್ತಲ್ವ, ಹಾಗಾಗಿ ಇಲ್ಲೇ ಇರ್ತೀವಿ ಸ್ವಲ್ಪ ಹೊತ್ತು.
ಹಾಯ್ ಮಾಡು ಮಮ್ಮಿ, ಹಾಯ್ ಮಾಡು. ಜಲ್ಲ ಜಲ್ಲ ಜೊಲ್ಲು ಜೊಲ್ಲು. ಬಾಯಿ ನೋಡು ಬಾಯಿನ. ಮಾತಾಡು ಮಮ್ಮಿ. ಆಯ್ತಪ್ಪ. ನೋಡಿ ಗೈಸ್, ಅಪ್ಪ ಬಂದರು. ಅದೇ ಅಟ್ಟದ ಮೇಲೆಲ್ಲ ಕಸ ಎಲ್ಲ ಹೊಡ್ಕೊಟ್ಬಿಟ್ಟು ಸ್ವಲ್ಪ ಅಮ್ಮನಿಗೆಲ್ಲ ಹೆಲ್ಪ್ ಮಾಡಿಕೊಟ್ಬಿಟ್ಟು ಬಂದರು. ಈಗ ಅವರು ಎಂಥ ಅಂಗಡಿಗೆ ಹೋಗಬೇಕು, ಅವರಿಗೂ ಕೂಡ ಟೈಮ್ ಆಗಿದೆ. ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಬಿಟ್ಟು ಇವಾಗ ಹೋಗ್ತಾ ಇದ್ದಾರೆ. ಇವಾಗ ಕುರಿಗೆಲ್ಲ ಹುಲ್ಲಾಕ್ಬಿಟ್ಟು ಹೋಗ್ತಾರೆ ಅವರು ಕೂಡ. ಬಿಡು ಮಗನೆ, ಮುಟ್ಬಾರ್ದದೆಲ್ಲ. ರೂಮಲ್ಲಿ ಬರಲಾ? ನೋಡಿ ಗೈಸ್, ನೀವು ತಲೆಗೆ ಬಟ್ಟೆ ಕಟ್ಟಲೇ ಇಲ್ಲ ಅಂತೂ. ನೋಡಿ ಗೈಸ್, ಅಷ್ಟರಲ್ಲಿ ಹೇಳಿದ್ದೆ ಮಾಸ್ಕ್ ಹಾಕ್ಕೊಂಡು ಕಸ ಹೊಡೀರಿ ಅಂತ ಹೇಳ್ಬಿಟ್ಟು. ಅವ್ರು ಏನೂ ಹಾಕ್ಕೊಂಡಿಲ್ಲ, ಅಟ್ಲೀಸ್ಟ್ ಟವೆಲ್ ಕೂಡ ಸುತ್ಕೊಂಡಿಲ್ಲ, ಏನೂ ಮಾಡಿಲ್ಲ, ಹಾಗೆ ಹೊಡಿತಿದ್ದಾರೆ ನೋಡಿ. ಅವರಿಗೆ ಆಗಲ್ಲ, ಅದು ಇನ್ಫೆಕ್ಷನ್ ಥರ ಆಗಿಬಿಡುತ್ತೆ, ಕೋಲ್ಡ್ ಆಗಿಬಿಡುತ್ತೆ ಅವ್ರಿಗೆ ಒಂದು ಸೈಡ್ ಮೂಗಲ್ಲಿ. ಅದು ಗೊತ್ತಿದ್ರೂ ಹಾಗೆ ಮಾಡಿದ್ದಾರೆ ನೋಡಿ. ನೋಡಿ ಗೈಸ್, ಎಷ್ಟೊಂದು ಕಸ ಧೂಳು. ಅಟ್ಟದ ಮೇಲೆಲ್ಲ ಕ್ಲೀನ್ ಆಯಿತು, ಎಲ್ಲ ಮಾಡಿದ್ರಿ ಇವಾಗ. ನೋಡಿ ಎಷ್ಟೊಂದು ಧೂಳು ಕಸ ಎಲ್ಲ. 7 ಮಂತ್ ಆಯಿತು, 7 ಮಂತ್ಗಿಂತ ಜಾಸ್ತಿನೇ ಆಗಿದೆ ಅಂದ್ಕೊಳ್ತೀನಿ. ಅಡುಗೆ ರೂಮು ಇವಾಗಲೇ ಬೇಡ ಅಂತಂದ್ರು, ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಇದೆಲ್ಲ ಜಸ್ಟ್ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಬಿಡ್ತೀನಿ. ಇದೆಲ್ಲ ಒಂದು ಸ್ವಲ್ಪ ನೀಟ್ ಮಾಡಿಬಿಟ್ಟು ಅಷ್ಟೇ ಗೈಸ್, ಇನ್ನೇನಿಲ್ಲ. ಇವ ಅಮ್ಮನಿಗೆ ಸುಸ್ತಾಯಿತ್ತು, ಇಲ್ಲೆಲ್ಲ ಮತ್ತೆ ಈಗ ಪಾಪನೂ ನೋಡ್ಕೊಳ್ಬೇಕು, ಇದನ್ನು ಮಾಡಬೇಕು ಅಂದರೆ. ನೋಡಿ ಗೈಸ್, ಇಷ್ಟೇ ಗೈಸ್, ಇವತ್ತು ಇಷ್ಟೇ ಕ್ಲೀನ್ ಮಾಡಿತ್ತು ಅಮ್ಮ. ಇವತ್ತಿಗೆ ಸಾಕು ಇಷ್ಟೇನೆ ಅಂತ ಹೇಳಿದ್ರು. ಅಂದರೆ ಇವಾಗ ಸುಸ್ತಾಯ್ತು ಅವರಿಗೂ ಕೂಡ, ಪಾಪನೂ ನೋಡ್ಕೊಳ್ಬೇಕಲ್ವಾ. ಹಾಗಾಗಿ ನಾಳೆ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದರು. ಅಡುಗೆ ರೂಮು ಕೂಡ ತುಂಬ ಗಲೀಜಾಗಿಬಿಟ್ಟಿದೆ. ಅದನ್ನ ಇವಾಗ ಇಲ್ಲೆಲ್ಲ ಏನಿದೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಒರೆಸ್ಬಿಡ್ತೀನಿ ಅಷ್ಟೇ. ಇನ್ನಿದೆಲ್ಲ ನಾಳೆಗೆ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ಡೇಗೆ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಗೈಸ್. ಇಷ್ಟೇ. ಸಿಕ್ಕಾಪಟ್ಟೆ ಧೂಳು ನೋಡಿ. ಅಂದರೆ ರೋಡ್ ಸೈಡ್ ಅಲ್ವಾ ಮನೆ ಇರೋದು, ಹಾಗಾಗಿ ಧೂಳು ಆಗ್ತಾನೆ ಇರುತ್ತೆ. ಅಂದರೆ ಅದು ಬೇರೆ 1 ಇಯರ್ ಅಂತಲೇ ಹೇಳ್ಬೋದು. ಇದು ಮೇಲೆಲ್ಲ ಕ್ಲೀನ್ ಮಾಡ್ತಲೇ, ಹಾಗಾಗಿ ಸ್ವಲ್ಪ ಜಾಸ್ತಿ ಧೂಳು ಕಾಣಿಸ್ತಾ ಇದೆ. ಓಕೆ ಗೈಸ್, ಧೂಳೇ ಇಲ್ಲ ಅಲ್ಲಿ. ನೋಡಿ ಗೈಸ್, ಇದೆಲ್ಲ ಮೇಲ್ಗಡೆ ಇದ್ದಿರೋ ಕಸ. ಇಲ್ಲಿ ಹೊರಗಡೆ ಎಲ್ಲ ಇದು ರೂಮಲ್ಲಿ, ಅಡುಗೆ ರೂಮಲ್ಲಿ ನಂತ ಕಸ ಸಿಕ್ಕಿಲ್ಲ, ಬರೀ ಇಲ್ಲಿದ್ದಷ್ಟೇ ನೋಡಿ. ಅಮ್ಮ ಈ ಥರ ಎಲ್ಲ ಕ್ಲೀನ್ ಮಾಡಿದ್ರಿ. ಇವಾಗ ಇಷ್ಟು ಕಸ ಇತ್ತಲ್ಲ ಎಲ್ಲ ರೆಡಿ ಮಾಡಿದ್ರಿ. ಇವಾಗ ಮನೆ ಒರೆಸ್ಬಿಟ್ರೆ ಆಯ್ತು ಅಷ್ಟೇ. ಇನ್ನು ನಾಳೆ ಇದೆ, ಇವಾಗ ಸ್ವಲ್ಪ ಎಷ್ಟೇ ಮಾಡೋಣ ಅಂತ ಇಟ್ಕೊಂಡಿದ್ದೀವಿ. ಇವಾಗಲೇ ಸುಸ್ತಾಗಿ ಹೋಯ್ತು, ಅದಕ್ಕೆ ನಾಳೆ ಮಾಡ್ತೀವಿ. ನಾನೊಂದು ನಿದ್ದೆ ಆಗಿ ಎದ್ದೆ ಇವಾಗ. ಅಮ್ಮ ಮಾಡ್ತಾಯಿದ್ರು, ಈಗ ನಾನು ಮನೆ ಒರೆಸ್ತೀನಿ ಆಯ್ತು ಅಷ್ಟೇ. ಹಾಂ, ಇವಾಗೇನು ಬೇಡ, ಇವಾಗ ಹಾಗೆ ಒರೆಸ್ತೀನಿ ನಾನು. ನಾಳೆಗೆ ಇದು ಮಾಡ್ತೀವಲ್ಲ ಲಾಸ್ಟ್. ಹಾಂ, ಇನ್ನೂ ಕೆಲಸ ಬೇಜಾನದೆ. ನೀರೆಲ್ಲ ಒರೆಸ್ಬೇಕು, ಡೋರ್ಗಳು ಒರೆಸ್ಬೇಕು, ಇವೆಲ್ಲ ನೀರಲ್ಲಿ ಸ್ವಲ್ಪ ನೀರು ಹಾಕೊಂಡು ಈ ಗೋಡೆ ಎಲ್ಲ ಒರೆಸ್ಬೇಕು. ಗೋಡೆಲ್ಲ ಒರೆಸ್ತೀರಾ? ಮಾಡ್ತೀನಿ ನಾನು, ನೀನೇನೋ ತಲೆ ಕೆಡಿಸ್ಕೊಬೇಡ. ಈ ಡೋರ್ಗಳೆಲ್ಲ ಒರೆಸ್ಬೇಕು. ಇನ್ನೂ 1 ವಾರ. ಹಂಗಾರೆ ಈಗ ನಾಳೆಗೆ ಎಂತ ಮಾಡೋದು? ನಾಳೆ ಮಾಡ್ತೀನಿ ನಾನು ತಲೆ ಒಡ್ಸ್ಕೊಂಡು ಮಾಡ್ತೀನಿ. ಈಗ ಈ ಮನೆ ಸುಮಾರು ಒರೆಸ್ಬಿಟ್ಟು ಸ್ನಾನ ಮಾಡ. ಅವ್ನಿಗೆ ಆಗಾನ ಬಂದಾನ ಕೇಳ್ಬಿಟ್ಟಿಗೆ. ಓಕೆ ಓಕೆ. 1:30 ಆಗೋಯ್ತಲ್ಲಮ್ಮ. ಸರಿ, ಒಂದೊಂದು ಮಾಡ್ಕೊಂಬಂದಿದ್ದ ಅಂದಲ್ಲಿ ಏನು ಇಷ್ಟ. ಅವ್ನಿಗೆ ಫೋನ್ ಮಾಡಿ ಕೇಳ್ತೀನಿ ಬರ್ತಾನೇನಂತ. ಬಂತಂದರೆ ನನಗೆ
ನೋಡಿ ಗೈಸ್, ಕಸ ಎಲ್ಲ ಗುಡಿಸಿ ಎಲ್ಲ ಮನೆಯೆಲ್ಲ ಒರೆಸಿ ಎಲ್ಲ ಆಯಿತು. ಇದೇನು ಇನ್ನೂ ಆಗಿಲ್ಲ, ಜಸ್ಟ್ ಇವಾಗೆಲ್ಲ ಧೂಳೆಲ್ಲ ಇತ್ತಲ್ಲ, ಹಂಗಾಗಿ ಸ್ವಲ್ಪ ಹಂಗೆ ಕಸ ಎಲ್ಲ ಗುಡಿಸಿ ಇವಾಗ ಸಾಕು, ಸ್ಟಾಪ್ ಮಾಡಿದ್ದೀವಿ ಕೆಲಸ ಎಲ್ಲ ಸಾಕು ಅಂತ. ಇನ್ನು ಅಡುಗೆ ರೂಮ್ ಏನು ಕ್ಲೀನಾಗಿ ಇದಾಗಿಲ್ಲ, ಅಂದರೆ ಧೂಳೆಲ್ಲ ಹೊಡ್ಕೊಂಡಿದ್ದೀವಿ, ಅದೆಲ್ಲ ಸಜ್ಜೆಲ್ಲ ಒರೆಸ್ಬೇಕು ಇನ್ನೆಲ್ಲ. ಇದೆಲ್ಲ ಹಂಗೆ ಇದೆ. ಇನ್ನು ಅದೆಲ್ಲ ವಾಶ್ ಮಾಡಬೇಕು, ಅಲ್ಲಿ ಇಟ್ಟಿದ್ದಾರೆ ಅಮ್ಮ ಎಲ್ಲನೂ. ಇನ್ನೂ ಕೆಲಸ ಬಾಕಿ ಇದೆ ಗೈಸ್. ಇನ್ನು ಅಮ್ಮ ಅದು ಬೀರು ತೊಳಿಬೇಕು, ಬೀರು ಒರೆಸ್ಬೇಕು, ಕಿಟಕಿ ಒರೆಸ್ಬೇಕು, ಗೋಡೆ ಒರೆಸ್ಬೇಕು. ಅವು ಅದು ನಿಮ್ದು ರೂಮ್ದು ಎಲ್ಲ ನಾವು ಒರೆಸ್ತೀನಿ ಸುಮ್ಮನೆ ಒಂದೊಂದು ಮಾಡ್ತೀನಿ. ಇನ್ನೂ ಒಂದು ವಾರ ಟೈಮ್ ನೋಡಿ ಗೈಸ್, ಮನೆ ಕೆಲಸ ಮಾಡೋದಕ್ಕೆ ಸಾಕಾಗೋಯ್ತು ಇಷ್ಟು ಮಾಡಿದ್ಕೆನೆಯ. ನಮ್ಮ ಮೇಲೆಲ್ಲ ಹತ್ತಿ ಎಲ್ಲ ಮಾಡಿದ್ರು ಅವ್ರು. ಇನ್ನು ಹೆಂಗೆ ಅವರು ಫಸ್ಟೆಲ್ಲ ಅವ್ರೊಬ್ಬರೇ ಮಾಡ್ಕೊತಿದ್ರಂತೆ, ಅದು ಹೆಂಗೆ ಮಾಡ್ತಿದ್ರೆ ಏನೋ ಅಲ್ಲಮ್ಮ. ಇನ್ನೂ ಇದೆ ಗೈಸ್, ಕೆಲಸ ಎಲ್ಲ ತುಂಬ ಇದೆ. ಇವನಾ ನೋಡು ಮಗನಲ್ಲಿ. ನೋಡಿ ಗೈಸ್, ಇವಾಗ ಊಟ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ನಮ್ಮಮ್ಮ ಕೂತ್ಕೊಳ್ಳಿ ಅಂತಂದರೆ ಇವಾಗ ಸಾಕು, ನಾಳೆ ಮಾಡೋಣ ಅಡುಗೆ ರೂಮೆಲ್ಲ ಅಂತಂದರೆ ಆಗಲಿ ಇದನ್ನೆಲ್ಲ ತೊಳೆದ್ಬಿಟ್ಟು ಇಲ್ಲೆಲ್ಲ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿದ್ನಲ್ಲ, ಇವಾಗ ಅದನ್ನೆಲ್ಲ ಜೋಡ್ಸೋಕ್ಕೆ ಅಂತ ಇದನ್ನೆಲ್ಲ ವಾಶ್ ಮಾಡ್ತಾರೆ. ಇವಾಗ ತೊಳೆದ್ಬಿಟ್ರು ಕ್ಲೀನ್ ಮಾಡಿ. ಇವಾಗ ಮತ್ತೇನೋ ಮಾಡ್ತಿದ್ದಾರೆ, ಬನ್ನಿ ನೋಡೋಣ. ನಾಳೆ ತೊಳೆಯೋಣ ಅಂದ್ಕೊಂಡು ಈಗಲೂ ತೊಳಿತಿದ್ದೀರ? ಇವಾಗಲೇ ತೊಳಿಬೋದಿತ್ತು ತಾನೆ, ಇವಾಗ ಅದಕ್ಕೆ ಅಂದಿದ್ದು. ಮತ್ತು ಆಮೇಲೆ ಮೈಕೈ ನೋವು ಅದು ಇದು ಅಂತ ಜ್ವರ ಎಲ್ಲ ಬರುತ್ತೆ ಒಂದೇ ಸಮ ಮಾಡ್ತಾರೆ. ಮಾತಾಡ್ಕೊಂಡಿರ್ಲಿಲ್ವ ನಾಳೆ ತೊಳೆಯೋಣ ಅಂತ ಹೇಳ್ಬಿಟ್ಟು? ಸುಮ್ಮನೆ ಇರಿ, ಅದು ನಾಳೆ ತೊಳಿ ಬಿಡಿ. ಸ್ವಲ್ಪ ಹೊತ್ತು ಮಲ್ಕೊಳ್ಬೇಕು ತಾನೆ. ತಲೆನೋವಾ? ಓ, ಮತ್ತೆ ಸುಮ್ಮನೆ ಮಲ್ಕೊಬೇಕು ತಾನೆ, ಮತ್ತೆ ಮಾಡ್ತಾ ಇದ್ದೀವಿ. ಯಾವಾಗ? ಎಷ್ಟೊತ್ತಿಗೆ ಬಂತು ಹಂಗಾರೆ ತಲೆನೋವು? ಹೇಳೇ ಇಲ್ಲ. ನೋಡಿ ಗೈಸ್, ನಮ್ಮಮ್ಮ ತಲೆನೋವು ಬಂದ್ರೂ ಏನು ಬಂದ್ರೂ ಬಿಡಲ್ಲ, ಹಿಂಗೆ ಕ್ಲೀನ್ ಮಾಡ್ತಾನೆ ಇರ್ಬೇಕು. ಆವಾಗಷ್ಟೇ ಹೇಳಿದ್ರು ಮಾಡೋದು ಬೇಡ ಅಂತ, ಇವಾಗಲೇ ಮಾಡ್ತಾ ಕೂತಿದ್ದಾರೆ ಕೆಲಸ ಎಲ್ಲ. ನಾಳೆ ಮಾಡ್ಕೊಳ್ಳೋಣ ಬಿಡು ಅಂದ್ಕೊಂಡು ಹಿಂಗೇನೆ ನಮ್ಮಮ್ಮ. ಇಲ್ಲ ಬನ್ನಿ, ನಾನು ತೊಳೆದಾಕ್ತೀನಿ. ಬನ್ನಿ, ನಾನು ಏನಿಲ್ಲ, ಅದೇನು ಗಲೀಜಾಗಲ್ವಲ್ಲ. ಮಾತ್ರೆ ಖಾಲಿನಾ? ತಗೊಂಡು ಬಾ ಅಂತೀನಿ, ಫೋನ್ ಮಾಡ್ತೀನಿ. ಇದಿಷ್ಟೇ ಮಾಡಿ ಮತ್ತೇನು ಮಾಡಕ್ಕೆ ಹೋಗ್ಬೇಡಿ ಅಮ್ಮ. ಅದು ನಾನೇ ಜೋಡಿಸ್ತೀನಿ ಬಿಡಿ, ಅವೆಲ್ಲ ನಾನು ಜೋಡಿಸ್ತೀನಿ. ಆಮೇಲೆ ನೀವು ಸುಮ್ಮನೆ ಬನ್ನಿ, ಮಲ್ಕೊಳ್ಳಿ ಪಾಪ. ಇಲ್ಲ, ಸ್ನಾನ ಮಾಡಿ, ಸ್ನಾನಕ್ಕೆ ಹೋಗಿ. ಏನು ಡಬ್ಬ? ನಾಳೆಗೆ ತೊಳೆಯೋಣ ಅಂತ. ನೋಡಿ ಗೈಸ್, ನಮ್ಮ ಚಿನ್ನಿ ಕೂಡ ಬಾಡಿಗೆಯಿಂದ ಬಂದರು. ಹಾಗೆಯೇ ನಾನು ಅವ್ರು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಪಾಪು ಎತ್ಕೊಂಡು ಬಂದೆ ಆಚೆ. ಹಾಗೆಯೇ ಪಾಪು ಅವ್ರ ಡ್ಯಾಡಿನ ನೋಡಿಬಿಟ್ಟು ತುಂಬ ಖುಷಿಲಿ ಕುಣಿದಾಡ್ತಾ ಇದ್ದ.
ಅದಕ್ಕೆ ಅವ್ರ ಡ್ಯಾಡಿ ಕೊಡು ಎತ್ಕೊತೀನಿ ಅಂತ ಹೇಳಿಬಿಟ್ಟು ಹಾಗೆಯೇ ಗಾಡಿನ ಸೈಡಿಗೆ ಹಾಕ್ಲಿಕ್ಕೆ ಹೋದ್ರು ಪಾಪು ಎತ್ಕೊಂಡು. ನೋಡಿ ನಮ್ಮ ಪಾಪು ಎಷ್ಟು ಖುಷಿಲಿ ಕುಣಿದಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಗಾಡೀಲಿ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಗೈಸ್, ಹಾಗೇನೆ ಸಪೋರ್ಟ್ ಮಾಡಿ. ಏನು ಗೊತ್ತಾ ಗೈಸ್, ಈ ವ್ಲಾಗ್ ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಆಗ್ತಾ ಇದೆ. ಥ್ಯಾಂಕ್ ಯು, ಬಾಯ್.